ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿಯಾಗಿದೆ. 28ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಆಗಬೇಕಾಗಿದೆ. ಹಾಗಾದರೆ ಜೆಡಿಎಸ್ ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ, ಬಿಜೆಪಿ ಎಷ್ಟು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಕೊಡುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇದರ ನಡುವೆ ಮಾಜಿ ಶಾಸಕರಾಗಿರುವಂಥ ಪ್ರೀತಮ್ ಗೌಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯಿಂದ ಜೆಡಿಎಸ್ನಲ್ಲಿ ತಳಮಳದ ಜೊತೆಗೆ ಬಿಜೆಪಿಯ ಸಹವಾಸ ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಅದೇ ಸಂದರ್ಭದಲ್ಲಿ ದೋಸ್ತಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಹಾಗಾದರೆ ಪ್ರೀತಮ್ ಗೌಡ ಯಾವ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ಜೆಡಿಎಸ್ ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಲಿಸ್ಟನ್ನು ಮಾಡಿಕೊಂಡಿದೆ. ಪ್ರೀತಮ್ ಗೌಡ ಹೇಳಿಕೆಯಿಂದ ದೋಸ್ತಿಯ ಬಗ್ಗೆ ಗೊತ್ತಾಗಿದ್ದೇನು? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ದೋಸ್ತಿ ಬಿಜೆಪಿ ಜೆಡಿಎಸ್ ನಡುವೆ ದೋಸ್ತಿ ಆಗಿದೆ, ಮೈತ್ರಿಯಾಗಿದೆ. NDA ಭಾಗವಾಗಿದೆ ಜೆಡಿಎಸ್. 2024ರ ಲೋಕಸಭಾ ಚುನಾವಣೆಯಲ್ಲಿ ಈ ದೋಸ್ತಿ ವರ್ಕೌಟ್ ಆಗಿತ್ತು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಅರ್ಥಾತ್ ಕಾಂಗ್ರೆಸ್ ಸರ್ಕಾರ, ಬಲಿಷ್ಠ ನಾಯಕತ್ವ, 136 ಶಾಸಕರು, 5 ಗ್ಯಾರಂಟಿಗಳ ಅಬ್ಬರದ ನಡುವೆಯೂ ಕೂಡ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈ ದೋಸ್ತಿ ಸೋಲಿಸಿತ್ತು. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹಳೆ ಮೈಸೂರು ಭಾಗದಲ್ಲಿ ಕ್ಲೀನ್ ಸ್ವೀಪ್ ಅನ್ನು ಮಾಡಿತ್ತು ಈ ದೋಸ್ತಿ. ಅದರ ಅರ್ಥ ಏನು? ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಬಿಜೆಪಿಯ ಮೈತ್ರಿ ಗಟ್ಟಿಯಾದರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬಹುದು ಅನ್ನೋದು ಸಾಬೀತು ಆಗಿತ್ತು. 2024ರಿಂದ 2026ರವರೆಗೆ 2 ವರ್ಷ ಆಗಿದೆ. ಈ 2 ವರ್ಷದಲ್ಲಿ ಕಾವೇರಿ ನದಿಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ. ಅದೇ ಸಂದರ್ಭದಲ್ಲಿ ಈ ದೋಸ್ತಿಯ ನಡುವೆಯೂ ಕೂಡ ಒಂದಿಷ್ಟು ಮುಸುಕಿನ ಗುದ್ದಾಟ ನಡೀತಾನೇ ಇದೆ. ಯಾವ ರೀತಿಯಾಗಿ ಕಾವೇರಿ ನದಿಯಲ್ಲಿ ನೀರು ನಿಲ್ತಾ ಇಲ್ವೋ ಅದೇ ರೀತಿಯಾಗಿ ಈ ದೋಸ್ತಿಯಲ್ಲಿ ಭಿನ್ನಾಭಿಪ್ರಾಯ, ಗೊಂದಲ ನಿಲ್ತಾನೇ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಪ್ರೀತಮ್ ಗೌಡ ಅವರು ಕೊಟ್ಟಂತ ಹೇಳಿಕೆ. ಮೊದಲಿಗೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ನೋಡೋಣ. ಪ್ರೀತಮ್ ಗೌಡ ಅವರು ಹೇಳಿಕೆ ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಗೆದ್ದವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ಜೆಡಿಎಸ್ನಲ್ಲಿ 18 ಶಾಸಕರಿದ್ದಾರೆ, ಅವರಿಗೆ ಮಾತ್ರ ಬಿ ಫಾರಂ ಕೊಟ್ಟರೆ ಸಾಕಾ? ಅವರೇ 70ರಿಂದ 80 ಕ್ಷೇತ್ರವನ್ನು ಕೇಳ್ತಿದ್ದಾರೆ. ಈ ಹಿಂದೆ ಚನ್ನಪಟ್ಟಣದಲ್ಲಿ ಏನಾಯಿತು, ಮುಂದೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ರಿಪೀಟ್ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯ ಹೇಳಿಕೆಗೆ ಕಾರಣ ಏನು ಅಂತ ಹೇಳಿದ್ರೆ, ಹಾಸನ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರುವಂಥ ಸೂರಜ್ ಕೊಟ್ಟಂಥ ಹೇಳಿಕೆ. ಮುಂದೆ ಅಂದರೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಜಿಲ್ಲೆ ಮತ್ತೊಮ್ಮೆ ಜೆಡಿಎಸ್ ಪಾಲಾಗುತ್ತೆ, ನನಗೆ ಟಿಕೆಟ್ ಸಿಗುತ್ತೆ, ಹಳೆ ಮೈಸೂರು ಭಾಗ ಜೊತೆಗೆ ರಾಜ್ಯದಾದ್ಯಂತ ಜೆಡಿಎಸ್ 70ರಿಂದ 80 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿ ಸೂರಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೇಳಿಕೆಗೆ ಪ್ರೀತಮ್ ಗೌಡ ಅವರು ರಿಯಾಕ್ಟ್ ಮಾಡ್ತಾ, ಗೆದ್ದವರು ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸೂರಜ್, ಜೆಡಿಎಸ್ ಪಕ್ಷದ ಸೂರಜ್ ಗೆದ್ದಿದ್ದಾರೆ, ಸೊ ನಾನೇ ಗೆದ್ದಿದ್ದೀನಿ ಅಲ್ವಾ, ಹಾಲಿ ಶಾಸಕನಲ್ವಾ, ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದರು. ಸೊ ಹಾಗಾದರೆ ಗೆದ್ದವರಿಗಷ್ಟೇ ಜೆಡಿಎಸ್ ಟಿಕೆಟ್ ಕೊಡೋದಾದರೆ ರಾಜ್ಯದಾದ್ಯಂತ ಜೆಡಿಎಸ್ನ ಸಂಖ್ಯೆ 18, ಅಷ್ಟು ಮಂದಿಗೆ ವಿ ಫಾರಂ ಕೊಟ್ಟರೆ ಸಾಕಾ ಅಂತ ಹೇಳಿ ಪ್ರೀತಮ್ ಗೌಡರು ಪ್ರಶ್ನೆ ಮಾಡಿದರು. ಜೊತೆಗೆ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 70ರಿಂದ 80 ಕ್ಷೇತ್ರವನ್ನು ಕೇಳ್ತಾ ಇದೆ ಜೆಡಿಎಸ್ ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ. 124 ವಿಧಾನಸಭಾ ಕ್ಷೇತ್ರಗಳು, ಈ ಪೈಕಿ ಜೆಡಿಎಸ್ಗೆ ಎಷ್ಟು ಸೀಟುಗಳ ಹಂಚಿಕೆ ಆಗುತ್ತೆ ಅನ್ನುವಂಥ ಕುತೂಹಲಕ್ಕೆ
ಈಗ ಪ್ರೀತಮ್ ಗೌಡ ಅವರೇ ಉತ್ತರ ಕೊಟ್ಟಂತೆ ಕಾಣಿಸ್ತಾ ಇದೆ, ಅಥವಾ JDS ನಾಯಕರಲ್ಲಿ ಈ ಚರ್ಚೆ ಆಗ್ತಾ ಇರಬಹುದು ಕೂಡ. 70ರಿಂದ 80 ಕ್ಷೇತ್ರದಲ್ಲಿ JDS ಸ್ಪರ್ಧೆ ಮಾಡೋದ್ರ ಬಗ್ಗೆ ಚಿಂತನೆ ನಡೆಸಿದೆ ಅನ್ನೋದು ಕೂಡ ಕ್ಲಾರಿಟಿ ಸಿಕ್ಕಿದೆ. ಸೊ ಹಾಗಾದರೆ ಒಂದು ಪ್ರೀತಮ್ ಗೌಡ ಹೇಳಿಕೆಯಿಂದ JDS ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ ಅನ್ನೋದಕ್ಕೆ ಕ್ಲಾರಿಟಿ, ಒಂದು ಸ್ಪಷ್ಟನೆ. ಅದೇ ಸಂದರ್ಭದಲ್ಲಿ ಈ BJP ಮತ್ತು JDS ನಡುವಿನ ಈ ಮೈತ್ರಿ ಇನ್ನೂ ಕೂಡ ಪಕ್ಕಾ ಆಗಿಲ್ಲ, ಅಥವಾ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇದು ಕೇವಲ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ನಾನಾ ಕ್ಷೇತ್ರದಲ್ಲಿ ಈ ಗೊಂದಲ ಇದೆ. ಕೋಲಾರ ವಿಧಾನಸಭಾ ಕ್ಷೇತ್ರ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ, ಮಂಡ್ಯ, ಹಾಸನ, ಮೈಸೂರು, ಹೀಗೆ ಎಲ್ಲ ಕಡೆ ಕೂಡ ಈ JDS BJPಯ ನಡುವೆ ಟಿಕೆಟ್ ಹಂಚಿಕೆ ಬಗ್ಗೆ ಒಂದಿಷ್ಟು ಗೊಂದಲ ಇದೆ. ಸೊ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಪಕ್ಷ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ, ಯಾರು ಟಿಕೆಟ್ ವಂಚಿತರಾಗ್ತಾರಲ್ವ ಮೈತ್ರಿಯ ಕಾರಣಕ್ಕಾಗಿ, ಅವರ ನಡೆ ಏನಾಗಿರುತ್ತೆ ಅನ್ನೋದರ ಕುತೂಹಲವೂ ಇದೆ. ಸೊ ನಿಮಗೇನನ್ಸುತ್ತೆ, JDSಗೆ BJP ಎಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಬಹುದು? JDS ಮತ್ತು BJPಯ ಮೈತ್ರಿ ಹೀಗೆ ಮುಂದುವರಿಯುತ್ತಾ ಅಥವಾ ಏನಾದರೂ ಸುಧಾರಣೆ ಆಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.